ಈ ಮರ್ಡರ್ ಕೇಸಲ್ಲಿ ಬಳ್ಳಾರಿ ಜೈಲಿಗೆ ಹೋಗಿರೋ ದರ್ಶನ್ ಇವತ್ತು ಏನೋ ತನ್ನದೇ ಆದಂತಹ ಹಾವಭಾವಗಳನ್ನು ಪ್ರದರ್ಶಿಸಿದ್ದಾರೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಅದೇನೋ ಒಂದು ವಿಡಿಯೋ ತೋರಿಸ್ತಿದ್ದಾರೆ. ಹೌದು, ಆ ವಿಡಿಯೋನಲ್ಲಿ ಯಾವುದೋ ಬೆರಳನ್ನು ತೋರಿಸಿ ಅಶ್ಲೀಲ ಸನ್ನೆ ಮಾಡಿದ್ದಾರೆ ಅಂತ. ಗೊತ್ತಿಲ್ಲ ಅದು ಅಶ್ಲೀಲ ಅಂತನೋ ಅಥವಾ ನನ್ನ ಕೈ ನೋವಾಗಿತ್ತು ಆ ಬೆರಳೆತ್ತಿಟ್ಕೊಂಡಿದ್ದೆ ನಾನು ಅಂತಾನೆ ಹೇಳ್ತಾರೆ. ಅಷ್ಟು ಗೊತ್ತಾಗಲ್ವಾ? ಓದಿದ್ದೀನಿ ಅಂತ್ಯಾ ಮಾಡಿದೀವಿ ಸರ್. ಅವ್ರು ಹೋಗ್ಬೇಕಾದ್ರೂ ಹಂಗೆ ತೋರಿಸ್ಕೊಂಡು ಹೋಗ್ತಾರೆ, ಬರ್ಬೇಕಾದ್ರೆ ಈ ಕೈ ನೋವಾಗಿತ್ತು ಇಟ್ಕೊಂಡಿದ್ದೆ ಅಂತಾರೆ ಅನ್ಕೊಂಡಿದ್ದಾರೆ. ಗೊತ್ತಿಲ್ಲ, ಒಟ್ಟಲ್ಲಿ ತೋರಿಸಿದ್ದಾರೆ ಅಂತ ಎಲ್ಲರದು ವಾದ ಈಗ. ಸರ್ ಇದ್ರಲ್ಲಿ ನಂಗೆ ಅನ್ಸೋದು, ಈಗ ಅವ್ರು ನಾವ್ಯಾಕೆ ಅನ್ಕೊಳ್ಬೇಕು ಸರ್? ಅವ್ರ ಪರಿಸ್ಥಿತಿಯನ್ನು ಅವ್ರು ಹೇಳ್ಕೊಳ್ತಾ ಇರ್ಬೋದಲ್ಲ ಸರ್, ನನ್ನ ಪರಿಸ್ಥಿತಿ ಹಿಂಗೆ ಇರ್ಬೇಕು ಜೈಲಲ್ಲಿ ಅಂತ ಹೇಳ್ಬಿಟ್ಟು. ಅಲ್ಲ, ಅವ್ರು ಏನಾರು ಅನ್ಕೊಳ್ಳಿ. ನಂಬರ್ 1 ನಾನು ಹೇಳ್ಬಿಡ್ತೀನಿ, ಇಷ್ಟೇ ಹೇಳ್ಬಿಡ್ತೀನಿ. ನಾನು ವಿಡಿಯೋನ ಸಾಕ್ಷೀಕರಿಸೋದು, ದೃಢೀಕರಿಸೋದು, ನಾನು ಏನು ಸರ್ಟಿಫಿಕೇಟ್ ಹಾಕೋದು ನಾನು ಏನೂ ಮಾಡೋಕ್ಕೋಗಲ್ಲ. ಓಕೆ, ಇವತ್ತಿನ ದರ್ಶನ್ ಪರಿಸ್ಥಿತಿಗೆ ದರ್ಶನ್ನೇ ಕಾರಣ. ಬಟ್ ಅವ್ರಿಗೆ ಕೋಪ ಇರೋದು ಪರಪ್ಪನಗಾರದಿಂದ ಬಳ್ಳಾರಿಗೆ ಹೋಗಂಗೆ ಆಗ್ಬಿಡುತ್ತಲ್ಲ. ಅದು ಎಂಥದ್ದಾರು ಇಲ್ಲ, ಅದು ಬೇರೆ ವಿಚಾರ. ಪರಪ್ಪನಗ್ರಹಕ್ಕಾದ್ರೂ ಹೋಗೋ ಪರಿಸ್ಥಿತಿ ಯಾಕೆ ಬಂತು? ಅವ್ರು ಮಾಡಿದ್ದೆ ಅವರೇ ತೀರ್ಮಾನ. ಅಲ್ಲ ಇದೆ ಅನ್ಕೊಂಡು ಅವ್ನು ನೋಡ್ಕೊತಾನೆ ಬಿಡ ಮಗಲ್ಲ ಬಿಡ ಬಿಡ. ನಂಬರ್ 2, ಈ ರೀತಿಯ ಏನೋ ಸಿಗ್ನಲ್ ಅನ್ನು ತೋರಿಸಿದ್ದಾರೆ ಅನ್ನೋದೇ ನಿಜ. ಆದ್ರೆ ಈಗ ನಾಳೆ ನಂದು ಬಹಳ ಸರಳವಾದ ವಾದ ಇದಕ್ಕೆ ದೀರ್ಘಕಾಲದಿಂದ ಇದೆ. ಅದೇನ್ ಹೇಳು ನೋಡೋಣ ಸರ್. ಅದ್ಯಾವುದೋ ಈ ನಿಮ್ಮ ಸೋಷಿಯಲ್ ಮೀಡಿಯಲ್ಲಿ ಚುಚ್ಕೋತಿರಲ್ಲ, ಮೈಗೆ, ಕೈಗೆ, ಮೂತಿಗೆ, ಕಿವಿಗೆ, ಬೆನ್ನಿಗೆ ಕಂಡುಕೊಂಡವ್ರು ಒಬ್ಬರ ಮೇಲೆ ಒಬ್ಬೊಬ್ರು. ಅದರಲ್ಲಿನ್ನೂ ಕೆಲವು ಸರಿ ಕೆಟ್ಟ ಕೆಟ್ಟ ಶಬ್ದಗಳನ್ನೆಲ್ಲ ಬಳಸ್ತಾರಂತೆ. ಹಾಗೆ ನಾನು ಒಂದೇ ಒಂದು ರೆಸ್ಪಾನ್ಸ್ ಕೊಡೋದು ಅದಕ್ಕೆ, ಏನಂತ? ನನಗದು ಬೇಡಪ್ಪ, ನೀನೇ ಇಟ್ಕೋ ಅಂತೀನಿ. ಎಂತ ವೇದ ಅಂತ ಹೇಳ್ಬಿಟ್ಟೆ ತಾತ ತಾತ. ಭಾಳ ಸರಳ. ಅವ್ರು ಯಾವುದೋ ಒಂದು ಪದ ಬಳಸಿದ್ರೆ ನನಗದು ಬೇಡಪ್ಪ, ನಿನ್ನ ಗಿಫ್ಟ್ ನಾನು ತಗೊಳಕ್ಕಾಗ್ತಿಲ್ಲ, ನಾನು ತುಂಬ ಬಗ್ಗೋಗ್ಬಿಟ್ಟಿದ್ದೀನಿ, ಆ ಭಾರ ಬೇಡ ನನಗೆ, ನೀನೇ ಇಟ್ಕೊಪ್ಪ ಅಂತೀನಿ. ಅವನೇ ಅದಾಗ್ತಾನೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಅಷ್ಟೇ, ಸೇಮ್ ಅಪ್ಲೈ. ಸೇಮ್ ಅಪ್ಲೈ. ಎಸ್, ಅಷ್ಟೇ. ನನಗಿದ್ರ ಒಂಥರ ಸಂತ